ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಐನಾಪುರದಲ್ಲಿ ಕಬಡ್ಡಿ ಪಂದ್ಯಾವಳಿ. ಲಕ್ಷ್ಮಣ ಸವದಿಯವರ ಮೇಲಿನ ನಿಮ್ಮ ಪ್ರೀತಿಗೆ ಚಿರಋಣಿ. ಚಿದಾನಂದ್ ಸವದಿ. ನಮ್ಮ ತಂದೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿಯವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಐನಾಪುರದಲ್ಲಿ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿ ಯಶಸ್ವಿಗೊಳಿಸಿದ್ದೀರಿ. ನಮ್ಮ ತಂದೆಯವರ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಐನಾಪುರ ಹಾಗೂ ಕಾಗವಾಡ ಕ್ಷೇತ್ರದ ಜನ ಇಟ್ಟಿರುವ ನಂಬಿಕೆ, ವಿಶ್ವಾಸ, ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ ಎಂದು ಯುವ ಮುಖಂಡ ಚಿದಾನಂದ್ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ವಿಶೇಷವಾಗಿ ಸುಮಾರು 2 ದಿನದಿಂದ ಆಯೋಜನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳ ಕೊನೆಯ ಪಂದ್ಯ ಬಹುಶಃ ಸಾಕಷ್ಟು ಕಡೆ ನಾನು ಕಾರ್ಯಕ್ರಮಗಳಿಗೆ ಹೋಗಿದೆ, ಅನೇಕ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದೆ. ವಿಶೇಷ ಏನಪ್ಪಾ ಅಂತಂದ್ರೆ ಬಹುಶಃ ಇಷ್ಟು ಶಾಂತ ರೀತಿಯೊಳಗ, ಇಷ್ಟು ಅಚ್ಚುಕಟ್ಟಾಗಿ ಕಡಿಮೆ ಸಮಯದೊಳಗ ರಾಷ್ಟ್ರೀಯ ಕಬಡ್ಡಿಗಳನ್ನು ಆಯೋಜನೆ ಮಾಡಿ ಯಾರಿಗೂ ಕೂಡ ಏನೂ ತೊಂದರೆ ಆಗದಂತೆ ನಡ್ಕೊಂಡು ಬಹುಶಃ ಐನಾಪುರ ಇತಿಹಾಸದೊಳಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಈ ಭಾಗದ ಒಂದು ಇತಿಹಾಸಕ್ಕೆ ಸಾಕ್ಷಿ ಅಂತ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೆ. ಬಹುಶಃ ಐನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಐನಾಪುರ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಾಜನತೆಗೆ, ಪೊಲೀಸ್ ಇಲಾಖೆಯವರಿಗೆ, ಆರೋಗ್ಯ ಇಲಾಖೆಯವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಈ ವೇದಿಕೆಯ ಸೇವೆ ಮಾಡಿರ್ತಕ್ಕಂಥ ಪೆಂಡಲ್ ಮಾಲೀಕರಿಗೆ, ಸಂಘಟಕರಿಗೆ, ಬಹುಶಃ ತಮ್ಮೆಲ್ಲರೂ ಮಾಡಿರ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆ ಬಹುಶಃ ಇವತ್ತು ನಮ್ಮ ತಂದೆಯವರು ನಮ್ಮ ಕುಟುಂಬದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ತಮ್ಮೆಲ್ಲರನ್ನ ನೋಡಿ ಬಹುಶಃ ಐನಾಪುರ ಅಂತಂದ್ರೆ ಕಬಡ್ಡಿ ಆಟಗಾರರ ಕಾಶಿ ಅಂತ ನಾವು ಕೇಳಿದ್ದೀವಿ. ಆದ್ರೆ ಇವತ್ತು ಕಣ್ಣಾಗ್ಲೆ ಕಾಣತಕ್ಕಂಥ ಸೌಭಾಗ್ಯ ನೀವು ನಮಗೆ ಒದಗಿಸಿಕೊಟ್ಟಿದ್ರಿ. ಇಲ್ಲಿರ್ತಕ್ಕಂಥ ಐನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಿ, ಬಹುಶಃ ಈ ವರ್ಷ 66ನೇ ನಮ್ಮ ತಂದೆಯವರ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ನಮಗೆ ಈ ಭಾಗದ ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನ ಹೇಳಿ, ಇಲ್ಲಿರ್ತಕ್ಕಂಥ ಮಹಾಜನತೆಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಮುಂದಿನ ವರ್ಷದ ಕಾರ್ಯಕ್ರಮವನ್ನ ಐನಾಪುರದಲ್ಲಿ ಮತ್ತೊಮ್ಮೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸುತ್ತೆ. ಇಲ್ಲಿರ್ತಕ್ಕಂಥ ಈ ಭಾಗದ ಜನರಿಗೆ ಇಲ್ಲಿ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಮುಂದಿನ ವರ್ಷ ಮತ್ತೆ ಮಾಡೋಣ ಕಬಡ್ಡಿ. ಅವರು ಸೋಮವಾರ ದಿನಾಂಕ 16ರಂದು ಐನಾಪುರ ಪಟ್ಟಣದಲ್ಲಿ ಏರ್ಪಡಿಸಿದ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಫೈನಲ್ ಪಂದ್ಯಾವಳಿ ಮುಂಚೆ ರಾಷ್ಟ್ರಗೀತೆ ಸಲ್ಲಿಸಿ ತಂದೆ ಲಕ್ಷ್ಮಣ ಸವದಿಯವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಮಾತನಾಡುತ್ತಿದ್ದರು. ಈ ವರ್ಷದ 66ನೇ ವರ್ಷದ ಹುಟ್ಟುಹಬ್ಬದ ಹಾಕಿಕೊಂಡಿರ್ತಕ್ಕಂಥ
ತಂದೆಯವರು ಅಥಣಿ ಹಾಗೂ ಕಾಗವಾಡ ಮತಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಹಾಗೂ ರೈತರ ಮತ್ತು ಈ ಭಾಗದ ಜನರ ನಾಡಿ ಮಿಡಿತ ಅರಿತವರಾಗಿದ್ದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಪಣ ತೊಟ್ಟಿರುವ ಅವರಿಗೆ ಈ ಎರಡು ಕ್ಷೇತ್ರದಲ್ಲಿ ಅಪಾರ ಸಂಖ್ಯೆಯ ಜನರು ಬೆಂಬಲಕ್ಕೆ ನಿಂತಿರುವುದಕ್ಕೆ ಇಂಥ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿದೆ. ಈ ಭಾಗದ ಜನರ ಅಪೇಕ್ಷೆಯಂತೆ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅಖಿಲ ಭಾರತ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳನ್ನು ಐನಾಪುರದಲ್ಲಿಯೇ ಏರ್ಪಡಿಸಲಾಗುವುದು. ಈ ಕ್ಷೇತ್ರದ ಜನರ ಪವಿತ್ರ ಪಾದಾರವಿಂದಗಳಿಗೆ ನಾನು ನತಮಸ್ತಕನಾಗಿದ್ದೇನೆ ಎಂದರು. ಮುಂದಿನ ವರ್ಷ ಕೂಡ ಇನ್ನೂ ಅದ್ದೂರಿಯಾಗಿ ಇದೇ ಶಾಲಾ ಆವರಣದೊಳಗ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನು ಮತ್ತೊಮ್ಮೆ ನೀವು ಸೇರಿ ಇನ್ನೂ ಅದ್ದೂರಿಯಾಗಿ ಇನ್ನೂ ಅರ್ಥಪೂರ್ಣವಾಗಿ ಮುಂದಿನ ಫೆಬ್ರವರಿ 15, 16ನೇ ತಾರೀಕು ಮತ್ತೆ ಇದೇ ಗ್ರೌಂಡ್ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನ ಬಹುಶಃ ತಾವೆಲ್ಲರೂ ತೋರಿಸಿರ್ತಕ್ಕಂಥ ಪ್ರೀತಿ, ಅಭಿಮಾನ, ಆಶೀರ್ವಾದಕ್ಕೆ ನಾವೆಷ್ಟು ಕೃತಜ್ಞತೆ ಹೇಳೋ ಕೂಡ ಕಡಿಮೆ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದೇ ತರ ಇರ್ಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಈ ಬಹುಶಃ ಸಾವಿರಾರು ಸಂಖ್ಯೆಯಲ್ಲಿ ತಾವೇನು ಬಂದಿದ್ರೆ ತಾವೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಆಶಿಸಿ ಈ ಸಮಾರಂಭದಲ್ಲಿ ಕೊನೆಯ ಪಂದ್ಯ ಮುಗಿದ ತಕ್ಷಣ ಬಹುಮಾನ ವಿತರಣೆ ಕಾರ್ಯಕ್ರಮ ಅಂದ್ರೆ ದಯವಿಟ್ಟು ಎಲ್ಲರೂ ಶಾಂತ ರೀತಿ ಒಳಗ ಈ ಕಾರ್ಯಕ್ರಮ ಮುಗಿಸ್ಕೊಂಡು ತಮ್ಮ ಮನೆಗೆ ತೆರಳಬೇಕು ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಬಹಳ ರೋಚಕತೆಯಿಂದ ಕೂಡಿದ ಅಂತಿಮ ಫೈನಲ್ ಪಂದ್ಯದಲ್ಲಿ ಮಹಾರಾಷ್ಟ್ರದ ಬಾರಾಮತಿಯ ಅನಿಕೇತ್ ಪಾಟೀಲ್ ತಂಡವನ್ನು ಬೆಳಗಾವಿಯ ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಕ್ಲಬ್ದವರು ಸೋಲಿಸಿ ಪ್ರಥಮ ಸ್ಥಾನ ಪಡೆದರು. ಎರಡನೇ ಸ್ಥಾನಕ್ಕೆ ಬಾರಾಮತಿಯ ಅನಿಕೇತ್ ಪಾಟೀಲ್ ತಂಡ ತೃಪ್ತಿ ಪಡೆಯಿತು. ಇನ್ನು ಮೂರನೇ ಸ್ಥಾನವನ್ನು ಬಾರಾಮತಿ ಅಕಾಡೆಮಿಯ ತಂಡ ಹಾಗೂ ಬೆಂಗಳೂರಿನ ರೈಸಿಂಗ್ ಬುಲ್ಸ್ ತಂಡ ಸಮನಾಗಿ ಹಂಚಿಕೊಂಡರು. ಕೂಡ 8:24 ಮಧ್ಯಂತರ ಸಮಯ ಮುಕ್ತಾಯ ಆಗ್ತಾ ಇದೆ. ಅಂಕ 2ರಲ್ಲಿ ಮಧ್ಯಂತರ ವಿರಾಮದ ಅವಧಿಯಲ್ಲಿ 14-8ರಲ್ಲಿ ಮುಂಬೈ ಪೊಲೀಸ್ ತಂಡದ ವಿರುದ್ಧವಾಗಿ ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಅಕಾಡೆಮಿ ಅಥಣಿ ಮುನ್ನಡೆಯಲಿದೆ. Serpentina के अंदर बना गया है टीम प्रणय पूजारी स्पोर्ट्स अकादमी ಅಥಣಿ. ಎಂತ ಪಂದ್ಯ ಸಾತರ ರೋಚಕತೆಗಳ ಮಧ್ಯೆ ಕುತೂಹಲದಲ್ಲಿ ಮೂರೇ ಅಂಕಗಳ ಅಂತರದಲ್ಲಿ ಬೆಸ್ಟ್ ಆಲ್ರೌಂಡರ್ ಆಗಿ ಬೆಳಗಾವಿಯ ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ತಂಡದ ಗಣೇಶ್ ಪಡೆದುಕೊಂಡರೆ ಬೆಸ್ಟ್ ರೈಡರ್ ಬಾರಾಮತಿ ಅಕಾಡೆಮಿಯ ತಂಡದ ವೀರೇಂದ್ರ ಹಾಗೂ ಉತ್ತಮ್ ಕ್ಯಾಚರ್ ಹಿಡಿತಗಾರ ಬೆಂಗಳೂರಿನ ರೈಸಿಂಗ್ ಬುಲ್ಸ್ ತಂಡದ ರಜತ್ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಸವದಿ, ಪ್ರವೀಣ್ ಗಾನ್ಗೀರ್, ಅರುಣ್ ಗಾನ್ಗೀರ್, ಸಂಜು ಕುಚನೂರಿ, ಸಂಜು ಬಿರಡಿ, ದಾದಾ ಜಂತೆನವರ್, ಸುಭಾಷ್ ಪಾಟೀಲ್, ಚಮನ್ ರಾವ್ ಪಾಟೀಲ್, ರಾಜೇಂದ್ರ ಪೋತ್ತಾರ್, ಶಿವು ಗುಡ್ಡಾಪುರ್, ರಮೇಶ್ ಚೌಗ್ಲಾ, ವಿನಾಯಕ್ ಚೌಗ್ಲಾ, ನವೀನ್ ಘಾನ್ಗೇರ್, ಗುಂಡು ಕವಟಗೋಪ್, ಸತೀಶ್ ಅಫರಾಜ್, ಪುನ್ನಪ್ಪ ಲೊಂಡೆ, ಹನುಮಂತ್ ಗುರವ್, ಪ್ರಕಾಶ್ ಗಾನ್ಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀವು ಮಾಡಿರ್ತಕ್ಕಂಥ ಸೇವೆ ನಮ್ಮ ಚಿದಾನಂದ ಚೌಧರಿ ಸಾವ್ಕಾರ್ ಅವರ ಅಭಿಮಾನಿ ಬಳಗ ಕಾಗವಾಡ ಮತಕ್ಷೇತ್ರದ ವತಿಯಿಂದ ನಿಮ್ಮೆಲ್ಲರಿಗೆ ಒಂದ್ಸಾರಿ ಹಾಗೂ ಪ್ರಣಯ್ ಪೂಜಾರಿ ಅಥಣಿ ಸಿದ್ದೇಶ್ವರ ಸ್ಪೋರ್ಟ್ಸ್ ಕ್ಲಬ್
ಸವದಿ ಕುಟುಂಬದ ಅಭಿಮಾನಿಗಳು ಚಿದಾನಂದ್ ಸವದಿ ಹಾಗೂ ಶಿವಕುಮಾರ್ ಸನದಿಯವರನ್ನು ಹೆಗಲ ಮೇಲೆ ಹೊತ್ತು ಮೈದಾನದಲ್ಲಿ ಮೆರವಣಿಗೆ ಮಾಡಿದರು. ಕಬಡ್ಡಿ ಅಮೇಚೂರ್ ಸಂಸ್ಥೆಯ ಶಿವಣ್ಣ ಎಂಕೆ ಶಿರಗುಪ್ಪಿ, ಅಪ್ಪು ಪೂಜಾರಿ, ಸುರೇಶ್ ವಾಗ್ಮೋರೆ ಈ ಕಬಡ್ಡಿ ಪಂದ್ಯಾಟಗಳ ನೇತೃತ್ವವನ್ನು ವಹಿಸಿ ಯಶಸ್ವಿಗೊಳಿಸಿದರು. ಬಹಳ ವ್ಯವಸ್ಥಿತವಾಗಿ ಅಂಪೈರ್ ಆಗಿ ನಿರ್ಣಾಯಕ ಆಗಿ ಹಾಗೂ ಸ್ಟೇಟ್ ಕನ್ವೀನರ್ಗಳ ಮಾರ್ಗದರ್ಶನದಲ್ಲಿ ನೀವು ಮಾಡಿರ್ತಕ್ಕಂಥ ಸೇವೆ ನಮ್ಮ ಚಿದಾನಂದ್ ಸವದಿ ಸಾವ್ಕಾರ್ ಅವರ ಅಭಿಮಾನಿ ಬಳಗ ಕಾಗವಾಡ ಮತಕ್ಷೇತ್ರದ ವತಿಯಿಂದ ನಿಮ್ಮೆಲ್ಲರಿಗೆ ಒಂದ್ಸಾರಿ ಹಾಗೂ ಪ್ರಣಯ್ ಪೂಜಾರಿ ಫೌಂಡೇಶನ್ ಅಗ್ನಿ ಸಿದ್ದೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಅಗ್ನಿ ಐನಾಪುರಿ ವತಿಯಿಂದ ನಮ್ಮೆಲ್ಲರಿಗೆ ನಾವು ಅಭಿನಂದನೆ ಹೇಳ್ತಾ ಇದ್ವಿ. ಇನ್ನು ನಾಗೇಶ್ವರ ಚೌಲ ಅವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಇವ್ರಿಗೂ ಕೂಡ ಅಭಿನಂದನೆ ಹೇಳ್ತಾ ಇದ್ವಿ. ಮತ್ತೆ ಈಗ ಪಂದ್ಯಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಈ ವರ್ಷದ 66ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಾಕಿಕೊಂಡಿರ್ತಕ್ಕಂಥ ಈ ಒಂದು ಪಂದ್ಯಾವಳಿಗಳ ಅರ್ಚನೆಯ ಪಂದ್ಯಗಳು ಈಗ ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.